ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ನಾವು ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಮಾಡಿದ್ವಿ. ಇವಾಗ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ಪೂರ್ವೋತ್ತನಾಸನದಲ್ಲಿ ಅವ್ರಿಗೆ ನಿಲ್ಲಕ್ಕಾಗೋದಲ್ಲ, ಸ್ವಲ್ಪ ವೇರಿಯೇಷನ್ ಮಾಡಿ ಹೇಳ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ. ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ, ಕಾಲುಗಳನ್ನು ಅಗಲಿಸಿ, ಎರಡೂ ಕೈಗಳನ್ನ ಹಿಂದ್ಗಡೆ ಇಟ್ಕೊಳ್ಳಿ. ಒಂದು ಫೂಟು ಈ ಹಿಪ್ಪು, ಕಾಲುಗಳನ್ನ ಫೋಲ್ಡ್ ಮಾಡಿ, ಕಾಲುಗಳನ್ನ ಅಗಲ ಮಾಡಿಸಿ. ಹಿಪ್ಪು ಮತ್ತು ಈ ಕೈಗಳ ಅಂತರ ಎಷ್ಟಿರಬೇಕು? 1 ಫೂಟ್ ಇರಬೇಕು. ಈ ಕಾಲು ತುಂಬ ಅಗಲಿಸಬಾರ್ದು, ಸ್ವಲ್ಪ ಒಳಗಡೆ ಇರಲಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಸೊಂಟವನ್ನು ಲಿಫ್ಟ್ ಮಾಡಲಿಕ್ಕೆ ಹಚ್ಚಬೇಕು. ಇದೇ ರೀತಿ ತಲೆಯನ್ನು ಸಂಪೂರ್ಣವಾಗಿ ಹಿಂದ್ಗಡೆ ಬಿಡಬೇಕು. ಈಗ ಅವ್ರಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಹೀಗೆ ಸಪೋರ್ಟಿವ್ ಆಗಿ ನೀವು ಹಿಡ್ಕೊಂಡು ಈ ರೀತಿ ಇಂಟರ್ಲಾಕ್ ಫಿಂಗರ್ ಮಾಡಿಕೊಂಡು ಒಳಗಡೆ ಕೈ ಹಾಕಿ, ತಳಗಡೆ ಕೈ ಹಾಕಿ ಲಿಫ್ಟ್ ಮಾಡಿಸ್ಬೇಕು. ಈ ರೀತಿ ಹಿಡ್ಕೊಂಡು ನಿಲ್ಲಿಸ್ಬೇಕು ಪೇಷಂಟ್ನ. ನಿಲ್ಲಿಸಿದ್ರೆ ಏನಾಗುತ್ತೆ? ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬ್ಯಾಕಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಸ್ಟ್ರೆಂತೇ ಇರಲ್ಲ, ಸೈಡ್ ಮಸಲ್ಸ್ಗಳಲ್ಲಿ ಸ್ಟ್ರೆಂತ್ ಇರಲ್ಲ, ಇಂಪ್ರೂವೈಸೇಷನ್ ಆಗುತ್ತೆ. ಕಣ್ಣುಗಳನ್ನು ಮುಚ್ಚಬೇಕು, ಸರಿಯಾಗಿ ಉಸಿರಾಡ್ಸಕ್ಕೆ ಹಚ್ಚಿಸ್ಬೇಕು. ಕಣ್ಣುಗಳ ಮುಚ್ಚುತ್ತಾ ಇರೋದಿಲ್ಲ, ಬ್ಲಿಂಕ್ ಆಗ್ತಾ ಇರ್ತದೆ. ಅವ್ರಿಗೆ ಡೇ ಬೈ ಡೇ ಅವ್ರ ನರ್ವ್ ಆ್ಯಕ್ಟಿವೇಶನ್ ಆದಾಗ ಕಣ್ಣು ಮುಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ ಬನ್ನಿ. ಎಸ್, ಕಾಲುಗಳನ್ನ ಸ್ಟ್ರೆಚ್ ಮಾಡಿ. ಈಗ ಮುಂದಿನ ಅಭ್ಯಾಸ, ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಉಸಿರಾಟ ಕರೆಕ್ಟಾಗಿರಬೇಕು, ಉಸಿರಾಡಿಸ್ತಾ ಇರಬೇಕು. ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಈಗ ಏನು ಮಾಡಬೇಕಂತಂದರೆ, ಏಕಪಾದ ಪವನ ಮುಕ್ತಾಸನ. ಕಾಲೆರಡು ಕೂಡಿಸಿ, ಕೈ ಎರಡೂ ಒಟ್ಟಿಗೆ ಪಕ್ಕದಲ್ಲಿ ತೊಗೊಂಬನ್ನಿ. ಉಸಿರು ಬಿಡ್ತಾ ಏನು ಮಾಡಿ, ನಿಮ್ಮ ಬಲಗಾಲನ್ನು ಫೋಲ್ಡ್ ಮಾಡಿ, ಬಲಗಾಲನ್ನು ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು, ಎದೆಗೆ ಪ್ರೆಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಏನು ಮಾಡಬೇಕು? ಎರಡೂ ಕೈಗಳನ್ನ ತೊಗೊಂಡು ಮೇಲ್ಗಡೆ ಸರಿಯಾಗಿ ಟೈಮ್ ಮಾಡಬೇಕು. ಮೇಲ್ಗಡೆ ಸಾಧ್ಯವಾದರೆ ಚೆನ್ನಾಗಿ ಮಾಡೋರು ಏನು ಮಾಡ್ಬೋದು? ಈ ರೀತಿ ನಾವು ಹೇಗೆ ಕೈ ಕಟ್ತೀವಲ್ಲ ಆ ರೀತಿ ಮೇಲ್ಗಡೆ ಕೈ ಕಟ್ಬೋದು. ಸಾಧ್ಯವಾಗದವರು ಇಷ್ಟೇ ಹಿಡ್ಕೋಬೋದು. ಇಷ್ಟೇ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ. ಹೀಗೆ ಈ ಕೈಯನ್ನು ನೀವು ಪ್ರೆಸ್ ಮಾಡಿಸ್ಬೇಕು. ಅವ್ರಿಗೆ ಪ್ಯಾಸಿವ್ ಸ್ಟ್ರೆಚಿಂಗ್ ಕೊಡಬೇಕು ಸ್ವಲ್ಪ. ಅಂದರೆ ಏನಾಗುತ್ತೆ ಅಂದರೆ ಅವ್ರು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವ್ರಿಗೆ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇರಲ್ಲ, ಅವ್ರಿಗೆ ಹಿಂಗೆ ಮಾಡ್ತಾ ಇರ್ತಾರೆ, ಹೀಗೆ ಮಾಡ್ತಿರ್ತಾರೆ. ಇಷ್ಟೇ. ಈ ರೀತಿ ತಲೆ ಎತ್ತಿಸ್ಬೇಕು, ಈ ರೀತಿ ಹಿಡ್ಕೊಂಡು ಈ ರೀತಿ ಉಸಿರಾಡಿಸಕ್ಕೆ ಹಚ್ಚಬೇಕು. ಉಸಿರಾಡಿ ಅಂತ ಹೇಳ್ತಾ ಇರಬೇಕು, ಗಮನ ಇರಲ್ಲ ಅವ್ರಿಗೆ. ಎಸ್, ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಈಗ ಕೈ ಬಿಚ್ಚಿ ಕಾಲನ್ನು ಸ್ಟ್ರೆಚ್ ಮಾಡಿ. ಅಂದರೆ ಎಪಿಲಿಪ್ಸಿಯಲ್ಲಿ ಯಾರು ಸಫರ್ ಆಗ್ತಾ ಇರ್ತಾರೆ ಅವ್ರಿಗೆ ನೀವು ಏನು ಹೇಳ್ತಾ ಇರೋದು ಅಂಡರ್ಸ್ಟ್ಯಾಂಡಿಂಗ ಆಗ್ತಾ ಇರೋದಿಲ್ಲ. ಹಾಗಾಗಿ ಏನು ಮಾಡ್ಬೇಕಂತಂದ್ರೆ ಅವಾಗ ಅವ್ರ ಗಮನ ಹರಿಸ್ಬೇಕಾಗ್ತದೆ. ಹಿಡ್ಕೊ ಮಾಡು ಅಂಥೇಳಿ, ಆಮೇಲೆ ಉಸಿರಾಡು ಅಂಥೇಳಿ ಅವ್ರಿಗೆ ಏನು ಮಾಡ್ಬೇಕಂತಂದರೆ ಅವಾಗ ಅವ್ರಿಗೆ ಹೇಳಬೇಕಾಗ್ತದೆ. ಈಗ ಎಡಗಾಲನ್ನು ನಿಧಾನವಾಗಿ ಉಸಿರು ಬಿಡ್ತಾ ಫೋಲ್ಡ್ ಮಾಡಿ, ಸರಿಯಾಗಿ ಎರಡೂ ಕೈಗಳನ್ನ ಮೇಲ್ಗಡೆ ತೊಗೊಂಡೋಗಿ ಇಂಟರ್ಲಾಕ್ ಮಾಡ್ಕೊಳ್ರಿ ಫಿಂಗರ್ಸನ್ನು. ಈಗ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ, ನಿಧಾನವಾಗಿ ತಲೆಯನ್ನು ಮೇಲ್ಗಡೆ ತೊಗೊಳ್ಳಿ. ಈ ರೀತಿ ಉಸಿರಾಡಿ ಸರಿಯಾಗಿ. ಹೋಲ್ಡ್ ಮಾಡಿ ಉಸಿರಾಡಿಸ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ತಲೆ ತಳಗಡೆ ಕಾಲನ್ನು ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಈ ರೀತಿ ಅಲ್ಲಿ ಆಸನದಲ್ಲಿ ನಿಂತು ಏನು ಮಾಡಬೇಕಂತಂದರೆ 5 ಸಾರಿ ಸರಿಯಾಗಿ ಉಸಿರಾಡಿಸಿ ಕಾಲನ್ನು ಸ್ಟ್ರೆಚ್ ಮಾಡುವಂಥದ್ದು. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಈಗ ಕಾಲನ್ನು ಮೇಲ್ಗಡೆ ಸ್ಟ್ರೆಚ್ ಮಾಡುವಂಥದ್ದು. ಕಾಲು ಕುಡಿಸಿ. ಈಗ ಕಾಲು ಅವ್ರಿಗೆ ಎತ್ತಲಿಕ್ಕೆ ಕೂಡ ಬರ್ತಾ ಇರೋದಿಲ್ಲ. ಆಗ ಏನು ಮಾಡ್ಬೇಕಂತಂದರೆ ನಾವೇ ಏನು ಮಾಡ್ಬೇಕಂತಂದ್ರೆ ಒಂದು ಲೆಗ್ ಸ್ಟ್ರೆಚಿಂಗ್. ಇದು ಹೆಂಗಂತಂತಂದರೆ ನಾವೇ ಕಾಲು ಹಿಡ್ಕೊಂಡು ಮೇಲ್ಗಡೆ ಸ್ಟ್ರೆಚ್ ಮಾಡಿಸ್ಬೇಕು. ಈ ರೀತಿ ಸ್ಟ್ರೆಚ್ ಮಾಡಿಸ್ಬೇಕು. ಇದಕ್ಕೆ ನಾವು ಏಕಪಾದ ಹಾಲಾಸನ ಕೂಡ ಅಂತೇವೆ. ಈ ರೀತಿ ಮೇಲ್ಗಡೆ ಸ್ಟ್ರೆಚ್ ಮಾಡಿಸ್ಬೇಕು. ಈ ರೀತಿ ಕಾಲಿನ ಬೆರಳನ್ನು ಈ ನಿಮ್ಮ ಕೈಯ ಹಸ್ತದಿಂದ ಈ ರೀತಿ ತಳಗಡೆ ಪುಲ್ ಮಾಡಿ
ಈ ಮೊಣಕಾಲು ಮಂಡಿಯನ್ನು ಒಳಗಡೆ ಸ್ಟ್ರೆಚ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ಟ್ರೆಚಿಂಗ್ ಫೀಲ್ ಆಗುತ್ತೆ. ಸರಿಯಾಗಿ ಉಸಿರಾಡಿಸ್ಬೇಕು, ಉಸಿರು ಬಿಗಿ ಹಿಡಿಬಾರ್ದು. ಆಮೇಲೆ 5 ಬ್ರೀದಿಂಗ್ ಆದ ತಕ್ಷಣ ಸರಿಯಾಗಿ, ಅಥವಾ ನೀವು ಒಂದು 30 ಸೆಕೆಂಡೋ 1 ನಿಮಿಷನೋ ಕೂಡ ಈ ರೀತಿ ಅಭ್ಯಾಸ ಮಾಡಿಸ್ಬೋದು. ನಿಧಾನವಾಗಿ ಉಸಿರು ಬಿಡ್ತಾ ಕಾಲು ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಇನ್ನೊಂದು ಕಾಲು ಈ ರೀತಿ ಸ್ಟ್ರೆಚ್ ಮಾಡಿಸ್ಬೇಕು. ಮಂಡಿ ಏನಾಗ್ತಿರ್ತದೆ, ಈ ರೀತಿ ಮಣಿತಾ ಇರ್ತದೆ ಅವ್ರು ನೀವು ಮೇಲ್ಗಡೆ ಎತ್ತಿದಾಗ. ಅದನ್ನು ನಿಧಾನವಾಗಿ ಹೊರಗಡೆ ಪುಲ್ ಮಾಡಬೇಕು. ಇದು ಒಳಗಡೆ, ಇದು ಹೊರಗಡೆ, ಈ ರೀತಿ ಪುಲ್ ಮಾಡಬೇಕು. ನಿಧಾನವಾಗಿ ಕಾಲನ್ನು ನಾವೇ ಇಳಿಸ್ಬೇಕು. ಕೈ ಬಿಟ್ಟ ತಕ್ಷಣ ಅವ್ರದ್ದು ಏನು ಮಾಡಿಬಿಡ್ತಾರೆ, ಹಿಂಗೆ ಬಿಟ್ಟು ಬಿಡ್ತಾರೆ. ಹೀಗೆ ಮಾಡಬಾರ್ದು, ಇದು ತಪ್ಪು. ನಿಧಾನವಾಗಿ ಏನು ಮಾಡಿಸ್ಬೇಕು, ಕಾಲನ್ನು ತಳಗಡೆ ಇಳಿಸ್ಬೇಕು. ಈಗ ಮಾಡಿಕ್ಕೆ ಬಂದವರು ಹೆಂಗೆ ಮಾಡಬೇಕು, ಅವ್ರು ಮಾಡ್ತಾ ಇದ್ದಾರೆ, ಸ್ಟ್ರೆಂತ್ ಬಂದಿದೆ ಅಂತಂದರೆ ನಿಧಾನವಾಗಿ ಲಿಫ್ಟ್ ಮಾಡಿ ಬಲಗಾಲನ್ನು ಈ ರೀತಿ ಲಿಫ್ಟ್ ಮಾಡಿಸಿ ಸರಿಯಾಗಿ ಉಸಿರು ಹಚ್ಚಬೇಕು ಅವ್ರನ್ನ. ಸ್ಟಾರ್ಟಿಂಗ್ ಮಧ್ಯಮದಲ್ಲಿದ್ದಾಗ ಹಿಂಗೆ ಈ ರೀತಿ ವೈಬ್ರೇಟ್ ಆಗ್ತಾ ಇರ್ತೈತೆ ಅವ್ರದ್ದು ಕಾಲು. ಅಂದರೆ ಅವರು ಸ್ವಲ್ಪ ಕಾಲು ಶೇಕ್ ಆಗೋದು, ಕೈ ಶೇಕ್ ಆಗೋದು, ಈ ರೀತಿ ಆಗ್ತಿರ್ತಾವೆ. ಹಿಂಗೆ ಶೇಕ್ ಆದಾಗ ಏನು ಮಾಡಿ, ಆಗಲಿ ತೊಂದರೆ ಇಲ್ಲ, ಅದು ಬರ್ತಾ 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 ಏನಾಗುತ್ತೆ, ಇಂಪ್ರೂವೈಸೇಷನ್ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಕಾಲು ಉಸಿರು ಬಿಡ್ತಾ ಕಾಲು ತಳಗಡೆ ತೊಗೊಂಬನ್ನಿ. ಮತ್ತೊಂದು ಕಾಲನ್ನು ಮೇಲ್ಗಡೆ ತೊಗೊಳ್ಳಿ. ಅಷ್ಟೇ ಮಾಡಿ ಉಸಿರಾಡಿಸಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. ಯಸ್, ಗುಡ್. ಈ ರೀತಿ ಏನು ಮಾಡಬೇಕಂತಂದರೆ ಒಂದು 20 ಸೆಕೆಂಡು 30 ಸೆಕೆಂಡು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಮುಂದಿನ ಆಸನ ಅಭ್ಯಾಸಕ್ಕೆ ಹೋಗೋಣ. ಭುಜಂಗಾಸನ, ಉಲ್ಟಾ ಮಲ್ಕೊಂಡು ಮಾಡುವಂಥ ಆಸನ. ಆ ಸೈಡ್ ಬನ್ನಿ, ಉಲ್ಟಾ ಮಲ್ಕೊಳ್ಳಿ. ನಿಧಾನವಾಗಿ ಅವನ್ನ ಉಲ್ಟಾ ಮಲಗಿಸ್ಬೇಕು. ಅವು ಕೆಲವೊಂದಿಷ್ಟು ಮಲಗಲಿಕ್ಕೆ ಆಗಲಿಲ್ಲ ಅಂದರೂ ನೀವು ಏನು ಮಾಡ್ಬೋದು ಅಂದರೆ ಹಿಂಗೆ ರೀತಿ ಹೆಲ್ಪ್ ತೊಗೊಂಡು ಕಾಲು ಸ್ಟ್ರೆಚ್ ಮಾಡಿ ಅಂತ ಹೇಳಿಸಿ ಕಾಲು ಒಂದೊಂದು ನೀವೇ ಸ್ಟ್ರೆಚ್ ಮಾಡಿಸಿ ಈ ರೀತಿ ಮಲಗಿಸ್ಬೇಕು ಅವನ್ನ. ಈಗ ಭುಜಂಗಾಸನ. 2 ಕೈಗಳನ್ನು ಏನು ಮಾಡಿ ಎದೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಕಾಲುಗಳನ್ನ ಕೂಡಿಸಿ ಈಗ ಏನಾಗುತ್ತೆ ಅಂತಂದರೆ ನೋಡಿ, ಬಿಗಿನಿಂಗ್ ಮಾಡಬೇಕಾದವರು ಈ ರೀತಿ ಮಾಡಿ, ಸ್ವಲ್ಪ ಬಂದವರು ಮಾಡ್ಲಿಕ್ಕೆ ಬರ್ತದೆ ಅಂತಂದರೆ ಆ ರೀತಿ ಮಾಡಿ. ಕಾಲನ್ನು ಕೂಡಿಸಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ. ತಲೆನಾ ಎಸ್ ಮೇಲ್ಗಡೆ ನೋಡಿ. ಎಸ್, ಇಷ್ಟು ಲಿಫ್ಟ್ ಮಾಡಿಸ್ಬೇಕು. ಅವ್ರಿಗೆ ಫಸ್ಟ್ ಬಿಗಿನಿಂಗಲ್ಲಿ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಅಂದರೆ ಹಿಂಗೆ ಬಿದ್ದೋಗ್ತಾರೆ. ಅದಕ್ಕಾಗಿ ಹಿಂಗೆ ಭುಜವನ್ನು ಹಿಡ್ಕೋಬೋದು ಈ ರೀತಿ ಸಪೋರ್ಟಿಗೆ. ಹೀಗೆ ಹಿಡ್ಕೊಂಡು ಸರಿಯಾಗಿ ಉಸಿರಾಡಲಿಕ್ಕೆ ಹಚ್ಬೋದು ಈ ರೀತಿ. ಆಮೇಲೆ ಕೆಲವೊಂದಿಷ್ಟು ದಿವಸ ಆದ ತಕ್ಷಣ ಅವ್ರು ಮಾಡ್ಲಿಕ್ಕೆ ಬಂದಾಗ ಈ ರೀತಿ ಮೊಣಕೈ ಹೊರಗಡೆ ಮುಖ ಇರಬಾರ್ದು, ಹೀಗೆ ಹೊರಗಡೆ ಹೋಗಬಾರ್ದು, ಹಿಂಗೆ ಒಳಗಡೆ ಇರಬೇಕು. ಭುಜವನ್ನು ಅಗಲಿಸಿ ಸರಿಯಾಗಿ ಉಸಿರಾಡಕ್ಕೆ ಹಚ್ಚಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಕೂಡ ಅವ್ರಿಗೆ ಒಳ್ಳೆ ಒಂದು ಭುಜಂಗಾಸನದ ಬೆನಿಫಿಟ್ ಸಿಗ್ತದೆ. ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಡು ಅಲ್ಲಿ ಚಕ್ರ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಎಲ್ಲ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿರ್ತವೆ. ಸೊ ಅದಕ್ಕಾಗಿ ಆ ಪ್ರಾಬ್ಲಮ್ನಿಂದ ಫೇಸ್ ಮಾಡ್ತಾ ಇರ್ತಾರೆ ಅವರು. ಈ ಆಸನ ಏನಂತಂದರೆ ಕುಂಡಲಿನಿ ಜಾಗೃತಿ ಮಾಡುವಂಥ ಈ ಆಸನವಾಗಿದೆ. ಅದು ಭುಜಂಗಾಸನ. ಈ ಆಸನ ಮಾಡೋದ್ರಿಂದ ಏನಾಗತ್ತಂದ್ರೆ ಅವರಲ್ಲಿ ಎಲ್ಲ ಚಕ್ರಗಳ ಜಾಗೃತಿ ಆಗಿ ಬೇಗ ಗುಣಮುಖರಾಗೋದಕ್ಕೆ ತುಂಬ ಉಪಯುಕ್ತಕಾರಿಯಾಗಿರ್ತದೆ. ಕಾಲನ್ನು ಜಾಯಿನ್ ಮಾಡಿ. ಎಸ್, ಧನುರಾಸನ. 2 ಕೈಗಳನ್ನ ಹಿಂದ್ಗಡೆ ತೊಗೊಂಬನ್ನಿ. 2 ಕೈಗಳನ್ನ ನೋಡಲಿ ಹೇಗೆ ಹಿಂದ್ಗಡೆ ತೊಗೊಂಬರ್ತಾರೆ. ಈಗ 2 ಕಾಲನ್ನು ಫೋಲ್ಡ್ ಮಾಡಿ ಬಲಗೈಯಿಂದ ಬಲಗಾಲನ, ಎಡಗೈಯಿಂದ ಎಡಗಾಲನ ಹಿಡಿಲಿಕ್ಕೆ ಹಚ್ಚಬೇಕು. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಪೂರ್ತಿ ಬಿಲ್ ಹೆಂಗೆ ಜಗ್ತಾರಲ್ಲ ಬಾಣ ಹಾಕಿ ಹಾಗೆ ಮೇಲ್ಗಡೆ ಜಗ್ಗುವಂಥದ್ದು. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಸ್ಟ್ರೆಚ್ ಮಾಡಿ. ಬಿಗಿನಿಂಗ್ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಲಿಕ್ಕೆ ಹಚ್ಚಿ. ಈಗ ಈ ರೀತಿ ಹೇಗೆ ಲಿಫ್ಟ್ ಮಾಡ್ಬೋದು ಅಂದರೆ, ಈ ಒಂದು ಥೈಸ್ ಇದೆಯಲ್ಲ, ಇದು ನೀ ಜಾಯಿಂಟ್,
ಕೆಳಗಡೆ ತೊಗೊಂಬನ್ನಿ. ಹಾಂ, ಈಗ ಏನು ಮಾಡ್ತಾರೆ ಅವರು? ಪುಷ್ ಇಲ್ಲಿಂದ ಮಾಡ್ತಾರೆ. ಹಾಂ, ಇಲ್ಲಿಂದ ಮಾಡಿದಾಗ ಏನಾಗುತ್ತೆ? ಅದು ಮೇಲ್ಗಡೆ ಲಿಫ್ಟ್ ಆಗುತ್ತೆ. ಇಲ್ಲಿಂದ ಪುಷ್ ಮಾಡ್ಬೇಕು ಮೇಲ್ಗಡೆ, ಅಂದಾಗ ಇದು ಮೇಲ್ಗಡೆ ಲಿಫ್ಟ್ ಆಗುತ್ತೆ. ಉಸಿರಾಡಿಸಿ. ಫಸ್ಟ್ ಸ್ಟಾರ್ಟಿಂಗ್ ಬರದೇ ಇದ್ದಾಗ, ಈಗ ಪೇಷಂಟಿಗೆ ಮಾಡ್ಲಿಕ್ಕೆ ಬರ್ತಾನೆ ಇಲ್ಲ ಅಂತ ತಿಳ್ಕೊಳ್ಳಿ, ಸರಿಯಾಗಿ ಹಿಡಿಸಿ ಸ್ವಲ್ಪ ಹಿಂಗೆ ಲಿಫ್ಟ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ಉಸಿರಾಡ ಅಂತ ಹೇಳಬೇಕು ಸರಿಯಾಗಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ? ಅವ್ರಿಗೆ ತುಂಬ ಉಪಯುಕ್ತಕಾರಿ ಆಗುತ್ತೆ. ರಿಲೀಸ್. ಕೈಗಳನ್ನು ನಿಧಾನವಾಗಿ ಬಿಚ್ಚಿ ಒಂದೊಂದಾಗಿ ಉಸಿರು ಬಿಡ್ತಾ ಕಾಲನ್ನು ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಎಸ್, ನಾವು ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಈಗ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಉಷ್ಟ್ರಾಸನ. ಮೊಣಕಾಲ ಮೇಲೆ ಎದ್ದು ನಿಂತ್ಕೊಳ್ಳಿ. ಮೊಣಕಾಲನ್ನು ಅಗಲಿಸಿ, ಕೈಯು ಸ್ಟಾರ್ಟಿಂಗ್ ಬಿಗಿನಿಂಗ್ ಏನಿರ್ಬೇಕಂತಂದ್ರೆ ಕೈ ಮುಂದ್ಗಡೆ ತೊಗೊಂಬನ್ನಿ, ಭುಜದ ನೇರಕ್ಕೆ. ಈಗ ಎರಡೂ ಕೈಗಳನ್ನು ಫಸ್ಟ್ ಸ್ಟಾರ್ಟಿಂಗ್ ಸೊಂಟದ ಹಿಂದ್ಗಡೆ ಭಾಗವನ್ನು ಹಿಡ್ಲಿಕ್ಕೆ ಹಚ್ಚಿ. ಈ ರೀತಿ ಈ ರೀತಿ ಹಿಡಿದು ಉಸಿರನ್ನು ತೆಗೆದುಕೊಳ್ತಾ ಬದಿಗೆ ಬೆಂಡ್ ಆಗಲಿಕ್ಕೆ ಹೆಲ್ಪ್ ಮಾಡಿ ಅವ್ರಿಗೆ. ಉಸಿರಾಡಿ. ಆ ನಂತರ ಸರಿಯಾಗಿ ಯಾರು ಮಾಡ್ಲಿಕ್ಕೆ ಬರ್ತದಲ್ಲ ಅವರು ಈ ರೀತಿಯಾಗಿ ಮಾಡ್ಬೋದಾಗಿದೆ. ನಿಧಾನವಾಗಿ ಅವಸರ ಮಾಡಬಾರ್ದು. ಕಣ್ಣು ಮುಚ್ಚಿ. ಈಗೇನಾಗುತ್ತೆ? ಅವು ಕಾಲ ಪಾದಗಳು ಹಿಂಗೆ ಸೊಟ್ಟವಾಗಿ ಹೋಗಿಬಿಟ್ಟಿರ್ತಾವೆ. ಹೀಗೆ ಹೋಗ್ಬಾರ್ದು. ಅವ್ರ ಕಾಲ ಪಾದವನ್ನು ಸರಿಯಾಗಿ ಹಿಡ್ಕೋಬೇಕಿಲ್ಲಿ, ಈ ರೀತಿ. ಅಂದರೆ ಅದು ಏನಾಗುತ್ತೆ? ಫೀಟ್ ಕೂಡ ಅಲೈನ್ಮೆಂಟ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮುಂದ್ಗಡೆ ಬನ್ನಿ. ಸಪೋರ್ಟಿವ್ ಆಗಿರಲಿ, ಹಿಂದ್ಗಡೆ ಬಿದ್ದುಬಿಡ್ತಾರೆ. ನಿಧಾನವಾಗಿ ಸಪೋರ್ಟಿವ್ ಇರಲೇಬೇಕು. ನಿಧಾನವಾಗಿ ಕೈಗಳನ್ನು ಮುಂದ್ಗಡೆ ಇಳಿಸಿ ನಿಧಾನವಾಗಿ ವಜ್ರಾಸನದಲ್ಲಿ ಕುಂಡ್ರಿಸಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ಯಾವೆಲ್ಲ ಆಸನಗಳನ್ನು ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳ ಅಭ್ಯಾಸ ಮಾಡೋಣ. ನಮಸ್ಕಾರ.